ಹಾಯ್ ಗಾಯ್ಸ್, ವೆಲ್ಕಮ್ ಟು ಪದ್ಮ ಪದ್ದು ಕ್ರಿಯೇಷನ್ಸ್. ವೆಲ್ಕಮ್ ಟು ಮೈ ಚಾನಲ್. ಬೆಳಗಿನ ಶುಭೋದಯಗಳು. ನಾವೆಲ್ಲ ದೇವಸ್ಥಾನ ಹೊರಟಿದ್ದೀವಿ, ಬಾಯ್ಕೊಂಡ. ಬನ್ನಿ ಎಲ್ಲ ಹೋಗೋಣ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಹೊರಡ್ತೀನಿ, ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ನಾನು ದೇವಸ್ಥಾನ ಹೋಗ್ತೀನಿ ಅಂತ ನನ್ನ ಮಗಳು ನೋಡ್ರಿ ನನ್ನ ತೊಡೆ ಮೇಲೆ ಹೆಂಗೆ ಬಂದು ಮಲ್ಕೊಂಡಿದ್ದಾಳೆ. ನೋಡಿ, ಮಲ್ಕೊಂಡು ನಿದ್ದೆ ಮಾಡ್ತಾವಳು. ಅವಳನ್ನ ಬಿಟ್ಟು ಹೋಗ್ಬಾರ್ದು ಅಂತ. ನನ್ನ ಬಂಗಾರ ನೋಡ್ರಿ ಎದ್ದು ಕೂತ್ಕೊಂಡದು. ಇನ್ನು ಸ್ವಲ್ಪ ಹೊತ್ತಲ್ಲೇ ಹೊರಡ್ತೀವಿ ಗೈಸ್. ಬಸ್ ಬಂದಿಲ್ಲ, ಲೇಟ್ ಆಯಿತು. 6:30 ಅಷ್ಟೊತ್ತಿಗೆ ಹೊರಡ್ತೀವಿ. ನೋಡಿ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡು. ಲೇಟ್ ಆಯ್ತು ನೋಡಿ. ಅಪ್ಪ ಹಾಯ್ ಮಾಡಪ್ಪ. ಹಾಯ್ ಮಾಡು, ನನ್ನ ಫೋನ್ಗೆ ಹಾಯ್ ಮಾಡು. ಏಯ್ ಹಾಯ್ ಮಾಡಮ್ಮ. ಲೇಟ್ ಆಯಿತು 6:30 ಹಿಡಿದ್ರು 7 o'clock ಆಗೋಯ್ತು. ಓಕೆ ಗಾಯ್ಸ್, ನೋಡೋಣ. ಬಸ್ ಬಂದಿದೆ. ಈ ಲಾಗಲ್ಲಿ ಒಂದು ಸ್ವಲ್ಪ ಬ್ಯಾಡ್ ವರ್ಡ್ಸ್ ಯೂಸ್ ಆಗಿದೆ. ಬಸ್ ಮೂವ್ ಆಗ್ತದೆ, ಸ್ವಲ್ಪ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ನಾರಾಯಣ ಬಂದಿಲ್ಲ ಇನ್ನ. ನಾರಾಯಣ ಬಂದಿಲ್ಲ ಇನ್ನು. ಅಲ್ಲೇ ಅಂಜಯ್ ಪಾದಾಳ ಗೋವಿಂದ, ಅಂಜಯ್ ಪಾದಾಳ ಗೋವಿಂದ, ಗೋವಿಂದ ಶರಣಮಯ್ಯಪ್ಪ. ದೇವಸ್ಥಾನ ಹತ್ರ ಹೋಗಿ ಮಾಡ್ತೀವಿ. ಬಸ್ ಮೂವ್ ಆಗಿದೆ. అదే పోయింది అట్లనే వాడు. అందరూ వచ్చింటారా? ಕಂಟಿನ್ಯೂ ಮಾಡಿ. ಇಶಪ್ ಫೌಂಡೇಶನ್ ಗೈಸ್, ಸ್ವಲ್ಪ ದೂರ ನಡಿಬೇಕು, ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೌಂಡೇಶನ್ ಏನಿಲ್ಲ, ದೇವ್ರ ಮುಖ ನೋಡ್ಕೊಂಡ್ ಡ್ಯಾನ್ಸ್ ಮಾಡಕ್ಕೆ ಮಾತ್ರ ಹೋಗ್ತಾರೆ ರಾತ್ರಿ ಹೊತ್ತು. ರಾತ್ರಿ ಹೊತ್ತು ಡ್ಯಾನ್ಸ್ ಮಾಡೋದು ಅದೇ ಮತ್ತೆ ಹೇಳ್ತಾರೆ. ಬರೀ ಬೇಗ ಡಿಸ್ಕು 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 ಅಂತ ಆಡಕ್ಕೆ. ನೋಡಿ ಗಾಯ್ಸ್, ನಮ್ಮಮ್ಮ ಅದೇ ನೋಡಿ, ನಮ್ಮಪ್ಪ ಹಿಂದೆ ಬರ್ತಾರೆ, ನಮ್ಮಮ್ಮ ಡಿಸ್ಕೋ ಆಡ್ತಾವ. ಡಿಸ್ಕೋ ಆಡ್ತಾವ್. ಡಿಸ್ಕೋ ಬುಡ್ಕ ಹೋಗೋದು, ನೋಡೋದತ್ತ ಬರೋದು. ಗೈಸ್, ಮೇಲೆ ಈಶ್ವರನ ಹತ್ರ ಹೋಗ್ತಾ ಇದೀವಿ. ಅಮ್ಮ guys,
ಅಲ್ಲಿಗೆ ಹೋಗು ಅಲ್ಲಿ ಸಾರಿ ಫ್ರೆಂಡ್ಸ್, ಯಾರು ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ಒಳಗಡೆ ಹೋಗೋದಕ್ಕಾಗಿಲ್ಲ. ಹಂಗಾಗಿ ದೇವಸ್ಥಾನದ ಒಳಗಡೆ ತುಂಬ ರಶ್ ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಅವ್ರು ಅದು ಮಾಡಿಲ್ಲ. ಬರೀ ಆದಷ್ಟು ಈಚೆಗಡೆ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀವಿ. ಒಳಗಡೆ ತೆಗಿಯಕ್ಕೆ ಬಿಡಲಿಲ್ಲ, ಸೌಂಡು ಜಾಸ್ತಿ ಇದೆ, ಜಾಸ್ತಿ ಜನ ಹೋಗಿರೋದು. ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೈ ಮುಕ್ಕೊಳ್ಳಿ. ನಾಗದೇವತೆಯಲ್ಲಿರೋದು ನಾಗರು. ಹಾಯ್ ಗಾಯ್ಸ್, ಇವ್ರು ನಮ್ಮ ಅಣ್ಣ. ಗೈಸ್, ಇದು ಬಂದು ಕೋಟಿಲಿಂಗ ದೇವಸ್ಥಾನ ನೋಡಿ. ಇರ್ಲಿ ಬಿಡಪ್ಪ. ಅಲ್ಲಿಗೆ ಹೋಗ ನಡಿ. ಬೆಳಗಿನ ಜಾವ ಹೋಗಿರೋದು, ಹಂಗಾಗಿ ಯಾರು ಜಾಸ್ತಿ ಮಾತಾಡಿಲ್ಲ. ಅಲ್ಲಿ ನಿದ್ದೆ ಬೇರೆ ಮಾಡಿ ಇಲ್ದಿರ ನಿದ್ದೆ ಹೋಗಿದ್ದಾರೆ, ಹಂಗಾಗಿ ಯಾರು ಜಾಸ್ತಿ ಮಾತಾಡಿಲ್ಲ. ಅಲ್ಲಿ ಮಾತಾಡಕ್ ಸಹ ಆಗಿಲ್ಲ, ಜಾಸ್ತಿ ಜನ ಇದ್ರಿಂದ ಮಾತಾಡಕ್ಕಾಗಿಲ್ಲ. ಅಲ್ಲಿ ಇರ್ರಿ ತುಂಬ ಜನ ಹೋಗಿದ್ರು, ಹಂಗಾಗಿ ಸೌಂಡ್ ಜಾಸ್ತಿ ಇರೋದ್ರಿಂದ ಅಲ್ಲಿ ನಿಮ್ಗೇನು ಸೌಂಡ್ ಕೇಳಿಸಲ್ಲ. ತುಂಬ ಗಾಳಿ ಮತ್ತು ಮಳೆ ಬೇರೆ ಬೀಳ್ತಿದೆ ಅಂತ ಅಂದಿದ್ರು. ಆ ಕಡೆ ಮುಂದೆ ಹೋಗ್ಬೇಕು. ಗೈಸ್, ಈ ದೇವಸ್ಥಾನ ಅಂತೂ ಒಂಚೂರು ಬೇಜಾರಾಗಲ್ಲ, ಎಷ್ಟು ಸತಿ ಹೋದ್ರೂ. ನಿಜವಾಗ್ಲೂ ಪ್ಲೇಸ್ ಅಂತೂ ಸೂಪರಾಗಿದೆ. ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಈಶಾ ಫೌಂಡೇಶನು ಅಷ್ಟೇ ಚೆನ್ನಾಗಿದೆ. ನೈಟ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಗಾಯ್ಸ್, ಸ್ಯಾಟರ್ಡೇ ನಾವು ವ್ಲಾಗ್ ಕಂಟಿನ್ಯೂ ಮಾಡಿದ್ದು. ಈಶಾ ಫೌಂಡೇಶನ್ಗೆ ಹೋಗಿದ್ವಿ, ಅಲ್ಲೆಲ್ಲ ಓಡಾಡಿಕೊಂಡು ಹಾಗೆ ಕಂಟಿನ್ಯೂ ಪಕ್ಕ ಇರೋ ದೇವಸ್ಥಾನಗಳಿಗೆಲ್ಲ ಹೋಗಿದ್ವಿ. ಮುರುಡೇಶ್ವರ, ಈ ಥರ ಕೋಟಿಲಿಂಗ ಹಿಂಗೆಲ್ಲ ಹೋಗಿದ್ವಿ. ಲಾಸ್ಟ್ ಬಾಯ್ಕೊಂಡ ಹೋದ್ವಿ. ಬಾಯ್ಕೊಂಡದಲ್ಲಿ ಬರೋ ವರ್ಷಕ್ಕೆ ತುಂಬ ಟಯರ್ಡ್ ಆಗಿಬಿಟ್ವಿ. ಅಲ್ಲಿ ಅಮ್ಮನವ್ರು ಮಾತ್ರ ತುಂಬ ಸೂಪರ್ ಗೈಸ್. ನೀವು ಹೋಗಬೇಕಾದ್ರೆ ಬಾಯ್ಕೊಂಡ ಹೋಗಿ, ದೇವ್ರು ತುಂಬ ಚೆನ್ನಾಗಿದೆ. ಒಂದು ಬಾವಿ ಮೇಲೆ ಇದನ್ನು ಕಟ್ಟಿ ದೇವರಿದೆ ಮೇಲೆ, ಬಾವಿ ಮೇಲೆ ಇದೆ. ನೀವು ಒಂದು ಒಳ್ಳೆ ಪ್ಲೇಸ್ ಹೋಗ್ಬೇಕಂದ್ರೆ ಬಾಯ್ಕೊಂಡ ಹೋಗಿ ನೋಡಿ. ನನಗಂತೂ ಅಮ್ಮ ಕಣ್ಣಲ್ಲೇ ಇದ್ದಾರೆ, ಬಾಯ್ಕೊಂಡ ತಾಯಿ, ನಮ್ಮಮ್ಮ ಗಂಗಮ್ಮ ತಾಯಿ. ನೀವು ಹೋಗಿ ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಆದರೆ ಅಲ್ಲಿಂದ ಬರೋಷ್ಟೊತ್ತಿಗೆ ಗೈಸ್ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ ನಾನು. ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಾಯಿದೆ ನಿಮಗೆ ನಾನು ಎಷ್ಟು ಡಲ್ ಇದ್ದೀನಿ ಅಂತ. ಈಗೂ ಬಿಟ್ಟರೆ ಇನ್ನೂ 2 ಅವರ್ ನಿದ್ದೆ ಮಾಡಿಬಿಡ್ತೀನಿ ನಾನು, ಆ ಥರ ಇದೆ ಪರಿಸ್ಥಿತಿ. ಕಂಟಿನ್ಯೂ ಮಾಡೋಣ ಗೈಸ್, ಸಂಜೆ ಸಿಗ್ತೀನಿ. ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ನೈಟ್ ಬಂದಿದ್ದು ಲೇಟಾಗಿದೆ. ಬಂದು ಊಟ ಮಾಡಿ ಎಲ್ಲ ಮಲಗೋಷ್ಟೊತ್ತಿಗೆ ಲೇಟಾಗೋಯ್ತು. ಹಂಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಏನೂ ಬೇಜಾರು ಮಾಡ್ಕೋಬೇಡಿ. ಆದರೂ ಆದಷ್ಟು ವಿಡಿಯೋಗಳನ್ನೆಲ್ಲ ತೆಗ್ದಿದ್ದಾರೆ. ಜನ ತುಂಬ ರಶ್ ಇದ್ರಂತೆ. ಪ್ರೀತಿಗೋಸ್ಕರ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ, ಆಯ್ತಾ? ಅಪ್ಪಾಜಿ ಒಂದು ಮಾತು ಹೇಳ್ತಾಯಿದ್ರು, ಕನ್ನಡವೇ ನಿತ್ಯ, ಕನ್ನಡವೇ ನಮ್ಮ ನಮ್ಮ ಕನ್ನಡ ದೇವ್ರುಗಳು ನೀವೆಲ್ಲ ಅಂತ. ನಾನು ಅಪ್ಪಾಜಿನೇ ಪಾಲಿಸ್ತೀನಿ. ನೀವು ನನ್ನ ಅಭಿಮಾನಿ ಅಂತ ಹೇಳಲ್ಲ, ನನ್ನ ಸ್ನೇಹಿತರು, ನನ್ನ ಅಕ್ಕ ತಂಗಿದಿರು, ನಾನು ಹುಟ್ಟಿದವರು. ಯಾಕಂದರೆ ನಾನು ಒಂದು ಕರ್ವೆಯಲ್ಲಿದ್ದೀನಲ್ವ, ಹಾಗಾಗಿ ನನಗೆ ಹೆಣ್ಮಕ್ಳು ನನ್ನನ್ನು ಜಾಸ್ತಿ ಜನ ಗುರುತಿಸ್ತಾರೆ. ಇವಾಗ ಯಾರಿಂದ ಅಂದರೆ ನಮ್ಮ ಶ್ವೇತಾ ಮೇಡಮ್ ಇಂದ. ನಮ್ಮ ಶ್ವೇತಮ್ಮ ನನ್ನ ಲೈಫಲ್ಲಿ ಬಂದಮೇಲೆ ನಾವು ಜಸ್ಟ್ ಒಂದು 6 ಮಂತ್ ಆಗಿರ್ಬೋದು ಪರಿಚಯ ಆಗಿ. ನಮ್ಮ ಅಪ್ಪಾಜಿ ಅಂದರೆ ನಾರಾಯಣಗೌಡರು, ಅವರು ಶ್ವೇತಮ್ಮ. ಅವರಿಂದ ನಾನು ಅಷ್ಟು ಕಲ್ತಿಲ್ಲ ಅಂದರು, ತಕ್ಕ ಮಟ್ಟಿಗೆ ಜನದ ಹತ್ರ ಸ್ವಲ್ಪ ಮಾತಾಡೋಕ್ಕೆ ಕಲ್ತಿದ್ದೀನಿ. ನಾನು ಫಸ್ಟ್ ಕವಿಯಾಗಿದೆ ನಮ್ಮ ಶ್ವೇತಮ್ಮನ ನೋಡಿ. ಅವ್ರು ಮಾತಾಡೋ ಸ್ಪೀಚ್ ಆಗಲಿ, ಅವರೊಬ್ಬರ ಹತ್ರ ಮಾತಾಡೋದಾಗಲಿ, ನನಗೆ ಅವರಂದರೆ ತುಂಬ ಇಷ್ಟ. ಶ್ವೇತಮ್ಮ, ಐ ಲವ್ ಯು.
ಅಪ್ಪಾಜಿಯವ್ರಿಗೆ ನಾನು ನನ್ನ ಜೀವ ಇರೋರ್ಗೂ ಚಿರಋಣಿ. ಆದರೆ ಈ ನಡುವೆ ಒಂದೆರಡು ಇದಕ್ಕೆ ಸ್ಪಂದಿಸೋಕ್ಕಾಗ್ತಾಯಿಲ್ಲ, ಯಾಕಂದರೆ ಮನೇಲಿ ಪಾಪು ಸಣ್ಣ ಇರೋದ್ರಿಂದ ನನ್ನ ಕರವೆಗೋಸ್ಕರ ನಾನು ಹೋರಾಡೋಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ನನ್ನ ಕನ್ನಡಕ್ಕೋಸ್ಕರ ಆದಷ್ಟು ಬೇಗ ಇನ್ನು ಟೈಮ್ ಮಾಡ್ಕೊಂಡು ಫ್ರೀ ಮಾಡಿಕೊಂಡು ಇನ್ನು ಮೇಲೆ ಆಗೋ ಸಭೆಗಳಿಗೆಲ್ಲ ನಾನು ಟ್ರೈ ಮಾಡ್ತೀನಿ. ಗೈಸ್, ನಿಮ್ಮ ಸಪೋರ್ಟು ನನಗಿರಲಿ. ಹೀಗೆ ನನ್ನ ಚಾನಲ್ಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಾಕಾಗಿಬಿಟ್ಟಿದೆ ಅಂತ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈ ವ್ಲಾಗ್ ಬಂದು ಹಂಗೆ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಮಾರನೇ ದಿವಸದ ವ್ಲಾಗು ಆಗಸ್ಟ್ 3ನೇ ತಾರೀಕಿಂದು. ಅದಕ್ಕೋಸ್ಕರ ಒಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ. ಎಲ್ಲ ನನ್ನ ವಿಡಿಯೋನ ಫಾಲೋ ಮಾಡಿ. ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಮತ್ತು ಹಾಗೆ ಮಾರಿದಿರ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಗೈಸ್. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀವಿ. ನಮ್ಮ ಚಾನಲ್ನ ಪದ್ಮಾವದ್ದು ಕ್ರಿಯೇಷನ್ಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿದಿರ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.